ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಂದಲೇ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಸಿನಿಮಿಯಾ ಸ್ಟೈಲಲ್ಲಿ ಹೈಜಾಕ್ ಮಾಡೋದಕ್ಕೆ ಡಿ ಕಂಪನಿ ಮೆಂಬರ್ಸ್ ಪ್ಲಾನ್ ಯಾವ ರೀತಿಯಾಗಿತ್ತು? ಈಗ 3 ಜನ ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ. ಈ 3 ಬಾಯಿ ಬಿಟ್ಟ ಆ ಸತ್ಯ ಏನು? ಇದರಿಂದಾಗಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ರೇಣುಕಾ ಸಾಕ್ಷ್ಯಗಳ ಹೈಜಾಕ್ಗೆ ರಹಸ್ಯ ಪ್ಲಾನ್. ಡಿ ಕಂಪನಿ ಫ್ಯಾನ್ಸ್ಗೆ ಪೊಲೀಸರ ಡಿಚ್ಚಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಡಿ ಫ್ಯಾನ್ಸ್ ಎಂಟ್ರಿ. ರೇಣುಕಾಸ್ವಾಮಿ ಕೊಲೆ ವಿಚಾರಣೆ ಕೇಸ್ಗೆ ಡಿ ಫ್ಯಾನ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಅದು ಖಡಕ್ ಎಂಟ್ರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷ್ಯಗಳಿಗೆ ಖಡಕ್ಕಾಗಿ ಬೆದರಿಕೆ ಹಾಕೋದರ ಮೂಲಕ ಡಿ ಫ್ಯಾನ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ನಡೆಯುತ್ತಿದೆ. ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತಿದೆ. ಕೊಲೆಯನ್ನ ಕಣ್ಣಾರೆ ಕಂಡವರು, ಕೊಲೆಯಾದ್ಮೇಲೆ ನಡೆದ ಘಟನೆಗಳಿಗೆ ಸಾಕ್ಷಿಯಾದವರನ್ನ ಕೋರ್ಟ್ಗೆ ಕರೆಸಿ ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಇಂಥ ವೇಳೆಯೇ ಸಾಕ್ಷಿಯೊಬ್ಬರಿಗೆ ಡಿ ಫ್ಯಾನ್ಸ್ ಬೆದರಿಕೆ ಹಾಕಿದ್ದಾರೆ. ಸಾಕ್ಷಿ ಹೇಳಿದ್ರೆ ಹುಷಾರನ್ನೋ ಬೆದರಿಕೆ ಹಾಕ್ತಿದ್ದಾರೆ. ನಾವು ಹೇಳಿದಂತೆ ನೀನು ಸಾಕ್ಷಿ ಹೇಳಬೇಕು, ಇಲ್ಲ ಅಂದ್ರೆ ನೆಟ್ಟಗಿರಲ್ಲ ಅಂತ ಆವಾಜ್ ಹಾಕಿದ್ದಾರೆ. ಮೂವರ ಮೇಲೆ ಎಫ್ಐಆರ್, ಡಿ ಫ್ಯಾನ್ಸ್ಗೆ ಪೊಲೀಸರ ಡಿಚ್ಚಿ. ಹೌದು, ಕೆಲವೇ ದಿನಗಳ ಹಿಂದೆ ಸಾಕ್ಷಿಯೊಬ್ಬರಿಗೆ ಅಪರಿಚಿತರು ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿತ್ತು. ಕೊಲೆ ಕೇಸ್ 49ನೇ ಸಾಕ್ಷಿದಾರರಾದ ಸಂದೀಪ್ಗೆ ದರ್ಶನ್ ಅಭಿಮಾನಿಗಳು ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದ್ರು. ಈ ಬಗ್ಗೆ ಸಂದೀಪ್ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ್ದರು. ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ ಬಳಿಕ ಸಂದೀಪ್ಗೆ ರಕ್ಷಣೆ ನೀಡಿದ ಪೊಲೀಸರು ಬೆದರಿಕೆ ಹಾಕಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು. ಆ ಬೆದರಿಕೆ ಹಿಂದಿನ ಕಾಣದ ಕೈಗಳನ್ನ ಬೆನ್ನತ್ತಿದ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊನೆಗೆ 3ರನ್ನ ಅರೆಸ್ಟ್ ಮಾಡಿದ್ರು. ಅವರು ಯಾರು ಗೊತ್ತಾ? ಡಿ ಕಂಪನಿ ಮೆಂಬರ್ಸ್, ಅಂದ್ರೆ ಡಿ ಬಾಸ್ ಫ್ಯಾನ್ಸ್. ಹೆಸರು ವೇಣು, ಸುಹಾಸ್ ಮತ್ತು ಪುನೀತ್. ಸಾಕ್ಷಿ ಹೈಜಾಕ್ಗೆ ಪಟ್ಟು ಬಯಲಾಯಿತು ಗುಟ್ಟು. ಹೌದು, ಇವರೆಲ್ಲ ಡಿ ಫ್ಯಾನ್ಸ್. ಇವರೆಲ್ಲ ದರ್ಶನ್ ಕೇಸ್ನ ಸಾಕ್ಷ್ಯಗಳನ್ನ ಹೈಜಾಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕೊಲೆ ಪ್ರಕರಣ ಟ್ರಯಲ್ ಕೋರ್ಟ್ನಲ್ಲಿದ್ದರೂ ಸಾಕ್ಷಿಗಳನ್ನ ಹೈಜಾಕ್ ಮಾಡೋಕೆ ದರ್ಶನ್ ಗ್ಯಾಂಗ್ ಒಳಗೊಳಗೆ ಮಾಸ್ಟರ್ ಪ್ಲಾನ್ ನಡೆಸಿರುವುದು ಬಯಲಾಗಿದೆ. ಪ್ರಮುಖ ಸಾಕ್ಷಿ ಸಂದೀಪ್ಗೆ ಸುಹಾಸ್ ಬೆದರಿಕೆ ಹಾಕಿದ್ದಾನೆ. ಸಾಕ್ಷಿಗಳನ್ನ ಹೆದರಿಸಿ ಹಾಸ್ಟೆಲ್ನಲ್ಲಿ ಕೂಡಿಡಲು ದೊಡ್ಡ ಸಂಚು ರೂಪಿಸಿದ್ದ. ಯಾಕ್ ಗ್ರೌಂಡ್ನಲ್ಲಿ ದೊಡ್ಡ ಗ್ಯಾಂಗನ್ನೇ ಇಟ್ಕೊಂಡು ಸುಹಾಸ್ ಬೆದರಿಸಿದ್ದಾನೆ. ಸಂದೀಪ್ ಬೆದರಿಸುವಾಗಲೇ ಸುಹಾಸ್ 4ವರಿಗೆ ಕರೆ ಮಾಡಿದ್ದ. ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಚರ್ಚೆ ನಡೆಸಿದ್ದ. ಆ 4ರು ಯಾರು ಅನ್ನೋದೇ ಈಗ ಖಾಕಿ ಪಡೆಗೆ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳ ಹೈಜಾಕ್ನ ಮಾಸ್ಟರ್ ಮೈಂಡ್ ಪುನೀತ್. ಅಂದಹಾಗೆ ಇಡೀ ಕಾನ್ಫರೆನ್ಸ್ ಕಾಲ್ ಪ್ಲಾನ್ನ ಕಿಂಗ್ ಪಿನ್ ಬೇರೆ ಯಾರೂ ಅಲ್ಲ, ಸಾಕ್ಷಿಯಾಗಿದ್ದ ಪುನೀತ್. ಸುಹಾಸ್ ಮೊದಲು ಕಾಲ್ ಮಾಡಿದ್ದೇ ಪುನೀತ್ಗೆ. ಆನಂತರ ಪುನೀತ್ ಉಳಿದ 3ರನ್ನ ಕಾನ್ಫರೆನ್ಸ್ ಕರೆಗೆ ತೆಗೆದುಕೊಂಡಿದ್ದ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇದೇ ಕಾರಣಕ್ಕೆ ಈಗ ಖಾಕಿ ಪಡೆ ಪುನೀತ್ನನ್ನ ಅರೆಸ್ಟ್ ಮಾಡಿದೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ಬಳಕೆಯಾಗಿದ್ದ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಇದೇ ಪುನೀತ್ಗೆ ಸೇರಿದ್ದು. ಕೊಲೆಗೆ ವಾಹನ ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ಪೊಲೀಸರು ಈತನನ್ನ ಈ ಹಿಂದೆ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡಿಕೊಂಡಿದ್ದರು. ಆದರೆ ಈಗ ಸಾಕ್ಷಿಯಾಗಿದ್ದವನೇ ಮತ್ತೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿ ಪೊಲೀಸರ ಅತಿಥಿಯಾಗಿದ್ದಾನೆ. ಕಾಣದ ಕೈಗಳು ಹೊರಬರೋದು ಯಾವಾಗ? ಸದ್ಯ ವೇಣು, ಸುಹಾಸ್ ಮತ್ತು ಪುನೀತ್ನನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಅಂದು ಗ್ರೂಪ್ ಕಾಲ್ನಲ್ಲಿ ಭಾಗಿಯಾಗಿದ್ದ ಉಳಿದ 3 ರಹಸ್ಯ ಆಪ್ತರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಖಾಕಿ ಪಡೆ ಜಾಲ ಬೀಸಿದೆ.
ಸದ್ಯ ಮೂವರನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದು, ವಿಚಾರಣೆ ಬಳಿಕ ಸಾಕ್ಷಿನಾಶಕ್ಕೆ ಕೈ ಹಾಕಿದ ಆ ಕಾಣದ ಕೈಗಳು ಯಾವುದು ಅನ್ನೋದು ಬಯಲಾಗಬೇಕಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಆ ಕಾಣದ ಕೈಗಳು ಹೊರಗೆ ಬರೋ ಸಾಧ್ಯತೆ ಇದೆ.